ಸಲಾಮು ಅಲೈಕುಂ. ಇವತ್ತು ಸ್ನೇಹಿತ ಮೊಯಿನುದ್ದೀನ್ ಮತ್ತು ಅವರ ಸ್ನೇಹಿತರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಿಲಾದುನ್ ನಬಿ ಆಚರಣೆ ಮಾಡಿ ಸಾಕಷ್ಟು ಜನರಿಗೆ ಅನ್ನದಾನ ಮಾಡಿ ಅವರ ಜೀವನದ ಬಗ್ಗೆ ಮಾತಾಡಲಿಕ್ಕೆ ಒಂದು ಕಾರ್ಯಕ್ರಮ ಏರ್ಪಾಡಾಗಿತ್ತು. ಏನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಹೇಳಬೇಕಾದ್ರೆ, ಮೈಕಲ್ ಹೆಚ್ ಹಾರ್ಟ್ ಅನ್ನೋದು ಒಬ್ಬ ಮೋಸ್ಟ್ 100 ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಆಫ್ ದ ವರ್ಲ್ಡ್ ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದ ಸಂದರ್ಭದಲ್ಲಿ ನಂಬರ್ 1 ಸ್ಥಾನದಲ್ಲಿ ಜನಾಬೆ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನಂಬರ್ 1 ಸ್ಥಾನ ಕೊಡ್ತಾರೆ. ಅವರ ಜೀವನದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಲಾರ್ಡ್ ಬರ್ನಾರ್ಡ್ ಶಾ ಆಗ್ಲಿ ಅಥವಾ ಮಹಾತ್ಮ ಗಾಂಧಿ ಆಗ್ಲಿ, ಅದೇ ತರ ಸುಮಾರು ಜನ ಅವರ ಜೀವನದ ಬಗ್ಗೆ ಮಾತಾಡಿದ್ದಾರೆ. ಅವರ ಯಾವ ರೀತಿ ಜೀವನ ಇತ್ತು, ಯಾವ ರೀತಿ ಶೋಷಿತರ ಪರವಾಗಿ ಅವರು ಕೆಲಸ ಮಾಡಿದ್ರು, ಇವತ್ತಿಗೂ ಕೂಡ ಇತಿಹಾಸದಲ್ಲಿ ನಮಗೆ ಸಿಗುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಮದೀನಾ ಅಂತ ಮೀಸಾಕ್ತೆ ಮದೀನಾ ಅಂತೇಳಿ ನಮಗೆ ಹೆಸರಿದೆ. ಅದರಲ್ಲಿ ನಾವು ತಿಳ್ಕೋಬಹುದು, ಎಲ್ಲಾ ಶೋಷಿತ ಸಮುದಾಯಕ್ಕೂ ಒಂದ್ ಕಡೆ ಸೇರಿಸಿ ಒಬ್ಬ ಮಹಾನ್ ರಾಜಕೀಯ ವ್ಯಕ್ತಿಯಾಗಿ, ಆರ್ಥಿಕ ತಜ್ಞರಾಗಿ, ಅದೇ ರೀತಿ ಸಾಮಾಜಿಕವಾಗಿ ಎಲ್ಲರಿಗೂ ಹೊಂದಾಳತ್ವ, ಎಲ್ಲರಿಗೂ ಸಮಾಜದಲ್ಲಿ ಬರೋ ಕೆಲಸ ಏನು ಪ್ರವಾದಿ ಮೊಹಮ್ಮದ್ ರವರು ಮಾಡಿದ್ರು ಅದು ನಮಗೆ ಮಾದರಿ. ಅವರ ಹಾದಿಯಲ್ಲಿ ನಡೀಬೇಕು ಅಂತಕ್ಕಂಥದ್ದು ಕುರಾನ್ ಅಲ್ಲಿ ಸ್ಪಷ್ಟವಾಗಿ ಎಲ್ಲರ ಇದೊಂದು ಮಾತು ಹೇಳ್ತಾರೆ. ಅದೇನಪ್ಪ ಅಂದ್ರೆ, ಲಖದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನಃ. ಹಾಗಾದ್ರೆ ಲೈಫ್ ಆಫ್ ಪ್ರಾಫೆಟ್ ಮೊಹಮ್ಮದ್ ಇದು ರೋಲ್ ಮಾಡೆಲ್ಗಳು ಅಂತೇಳಿ. ಹಾಗಾಗಿ ಅವರ ಜೀವನವನ್ನು ನಾವು ಅರ್ಥ ಮಾಡಿಕೊಂಡು ಅವರ ಅನುಯಾಯಿಗಳು ನೋಡಿ, ವಿಶ್ವದಲ್ಲಿ ನೀವು ಚೆಕ್ ಮಾಡಿ ನೋಡ್ರಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಜನ ಮಹಾಪುರುಷರು ಈ ಪ್ರಪಂಚ ಬಿಟ್ಟು ಹೋಗಿದ್ದಾರೋ ಅದರಲ್ಲಿ ಏಕೈಕ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಅವರ ಭಾವಚಿತ್ರ, ಅವರ ಫೋಟೋರು ಕೂಡ ನಿಮಗೆ ಸಿಗುವುದಿಲ್ಲ. ಹಾಗಾದ್ರೆ ಅವ್ರು ಏನು ಬೋಧನೆ ಮಾಡಿದ್ರು, ಅವ್ರು ಏನು ತಿಳುವಳಿಕೆ ಕೊಟ್ಟಿದ್ರು, ಆ ತಿಳುವಳಿಕೆಗಳನ್ನ ಇವತ್ತು ಒಂದು ಸಣ್ಣದಾಗಿ ಎಲ್ಲೋ ಒಂದು ಕಡೆ ಅರಬ್ ದೇಶದಿಂದ ಶುರು ಆಗಿರ್ತಕ್ಕಂಥ ಧರ್ಮ ಇವತ್ತು ವಿಶ್ವಾದ್ಯಂತ 2ನೇ ಅತಿ ದೊಡ್ಡ ಧರ್ಮವಾಗಿದೆ. ಅಂದ್ರೆ ಅದು ಅವರು ಕೊಟ್ಟಿರ್ತಕ್ಕಂಥ ಶಾಂತಿಯ ಸಂದೇಶ, ಅವರು ಕೊಟ್ಟಿರ್ತಕ್ಕಂಥ ಕರುಣೆಯ ಸಂದೇಶ. ಈ ಕರುಣೆಯ ಸಂದೇಶ ಇವತ್ತು ಎಲ್ಲರಿಗೂ ಕೂಡ ತಿಳಿಸ್ತಾ ಮತ್ತೊಮ್ಮೆ ಮಿಲಾದ್ ಹಬ್ಬದ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.